ಒಂದು ಕೀರ್ತಿ, ಎರಡನೇದು ಈ ಗಿಳಿ, ಇನ್ನೊಂದು ಯಾವುದೋ ಒಂದು ಸೇರ್ಕೊಂಡಿದೆ. ಇವರಿಗೆ ಹರೀಶ್ ಭೈರಪ್ಪನವರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಹಿಂದೆಯೂ ಕೂಡ ಸ್ಟ್ಯಾನ್ಲಿ ಅವರು ಕೂಡ ಈ ಮತಾಂಧತೆಯನ್ನು ಬಿತ್ತುತ್ತಿರುವುದಕ್ಕೆ ಸಂಬಂಧಪಟ್ಟ ಹಾಗೆ FIRನ ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸಿದರು. ವಿನಾಕಾರಣ ಸುಳ್ಳು ಹೇಳುವಂಥದ್ದು ಇವರ ವಿಕೃತಿಗಳಲ್ಲಿ ಒಂದು. ಸ್ಟ್ಯಾನ್ಲಿ ಒಬ್ಬ ಮತಾಂಧ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಯೂಟ್ಯೂಬ್ಗಳಲ್ಲಿ ಬಿಡ್ತಿದ್ದಂಥ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ FIR ಆಯಿತು. ಈ ಪೊಲೀಸ್ನವರು ಏನು ಮಾಡ್ತಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹರೀಶ್ ಭೈರಪ್ಪನವರು ಈಗಾಗಲೇ ಪ್ರಕರಣವನ್ನು PCR ಮೂಲಕವಾಗಿ ದಾಖಲಿಸಿದ್ದಾರೆ. ಈಗಾದರೂ ಈತನಂಥವರನ್ನು ಒದ್ದು ಒಳಗಾಕಬೇಕು. ಕೋಮುವಾದವನ್ನು ಹರಡುವ, ಕೋಮುವಾದವನ್ನು ಬಿತ್ತುವ, ಆ ಮೂಲಕವಾಗಿ ಸುಳ್ಳು ಸುದ್ದಿಯನ್ನು ಹರಡುವ ಇಂಥ ವ್ಯಕ್ತಿಗಳು. ಆ ಕಿರುಕೀರ್ತಿ ಅಂತ ಅನ್ನೋಂಥವನು ರೇಪಾಗಿ ಮರ್ಡರ್ ಆಗಿ ಸತ್ತೋದವಳಿಗೆ ಪವಿತ್ರ ಸಾವು ಅಂತ ಹೇಳ್ತಾನೆ. ಅವನಿಗೆ ನಾನು ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾರೆ. ಯಾಕೆಂದರೆ ಇವನು ವೃಕ್ಷ ಸಂಜಾತನೇ ಇರಬೇಕು. ಇಲ್ಲಿ ಈ ಪ್ರಕರಣವನ್ನು ದಾಖಲಿಸುವುದಕ್ಕಿಂತ ಹೆಚ್ಚಾಗಿ ಈ ಪೊಲೀಸ್ ಅವರ ನಿಷ್ಕ್ರಿಯತೆ ಬಗ್ಗೆ ನಾವು ಇಲ್ಲಿ ಮಾತಾಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಕೋಮು ಸೌಹಾರ್ದತೆಯನ್ನು ಸೃಷ್ಟಿಸುವಂಥ ಅಂಶದಲ್ಲಿ ಕೆಲಸ ಮಾಡ್ತಿರುವವರು, ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಿರೋವರಿಗೆ ರಾಜಾತಿಥ್ಯ ಅಂತ ಸಿಗ್ತಾ ಇರುವಂಥದ್ದು ಅಸಹನೀಯವಾದಂಥ ಪರಿಸ್ಥಿತಿ. ಈ ಕಾರಣದಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದರೆ, ಇಂಥ ಕೊಳಕರು ಬೆಳೀಬಾರ್ದು, ಇಂಥ ಮನುಷ್ಯರು ಸೃಷ್ಟಿ ಆಗಬಾರ್ದು. ಯಾಕೆ ಅಂತ ಹೇಳಿದರೆ, ಇವರು ಮತ್ತೆ ಮತ್ತೆ ಈ ಥರದ ಕೆಟ್ಟ ಆಲೋಚನೆ ಇರುವಂಥ ವ್ಯಕ್ತಿಗಳು ಸಮಾಜದ ಸ್ವಸ್ಥತೆಯನ್ನು ಹಾಳು ಮಾಡ್ತಾರೆ. ಈ ಕಾರಣದಿಂದಲೇ ಅಲ್ಲಪ್ಪ, ನ್ಯಾಯವನ್ನು ರೇಪ್ ಆದಂಥವರ ಬಗ್ಗೆ ನ್ಯಾಯವನ್ನು ಕೇಳಿದವರಿಗೆ ಎಲ್ಲ ಒದಗಿಸೋ AC ಅವರವರು ಬಹಿಷ್ಕರಿಸಿ ಆತನನ್ನು ಗಡಿಯಾಚೆ ನೂಕುವಂಥದ್ದು, ತಿಮ್ರೋಡಿ ಅಂಥವರನ್ನು. ಅದೇ ರೀತಿಯಾಗಿ ಇವರ ಬಗ್ಗೆ ಯಾಕೆ ಇವರಿಗೆ ಆ ಅಂತಃಕರಣದ ಒಲವು? ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಿರೋದಾರೆ. ಎರಡನೇದು ಪವಿತ್ರ ಸಾವು ಅಂತ ಹೇಳ್ತಿದ್ದಾರೆ. ಇವರಿಗೆ ಸಂಬಂಧಪಟ್ಟ ಹಾಗೆ ಸ್ಟೆಲ್ಲಾ ವರ್ಗೀಸ್ ಅವರು ಯಾಕೆ ಸುಮೋಟವನ್ನು ಮಾಡ್ಕೋಬಾರ್ದು? ಸುಮೋಟವನ್ನು ಯಾಕೆ ಮಾಡ್ಕೊಳ್ತಾ ಇಲ್ಲ? ಇದೊಂದು ಆಶ್ಚರ್ಯಕರವಾದಂಥ ಅಧಿಕಾರ ವರ್ಗದಲ್ಲಿ ನಡೀತಿರುವ ನಡೆ. ಇದು ತಪ್ಪಲ್ವೇ? ಹಾಗಾಗಿ ಈ ಎಲ್ಲ ಕಾರಣದಿಂದ ಹರೀಶ್ ಭೈರಪ್ಪ ಅವರು ಮಾಡಿದಂಥ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಸ್ಟ್ಯಾನ್ಲಿ ಅವರು ಕೊಟ್ಟ ದೂರಿನ ಮೇಲೆ ಆದಂಥ FIR ಆಗಿರಬೇಕು. ಅದರ ಮೇಲೆ ಇದುವರೆಗೂ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಇದುವರೆಗೂ ಮಾಹಿತಿಯನ್ನು ಕೊಡುವಲ್ಲಿ ವಿಫಲರಾಗ್ತಿದ್ದಾರೆ. ಅದೇ ರೀತಿಯಾಗಿ ಇದೊಂದು ಪ್ರಚಾರಕ್ಕೆ ಬಂದು ಪ್ರಚಾರದಿಂದ ಕಣ್ಮರೆಯಾಗುವ ಪ್ರಕ್ರಿಯೆ ಆಗಬಾರ್ದು. ಕೋಮು ಸೌಹಾರ್ದ ಜಗತ್ತನ್ನು ಆಳ್ಗಿಡುವಂಥವರು ಯಾವತ್ತಿದ್ರೂ ಅವರು ಮುಖ್ಯವಾಗಿ ಗಡಿಯಾಚೆ ನೂಕಲ್ಪಡಬೇಕು. ಅವರು ರೇಪ್ಗಳಾದದನ್ನು ಭಾರಿ ಘನತೆಯಿಂದ ಇದೊಂದು ಗೌರವಯುತವಾದ ಸಾವು ಅಂತ ಹೇಳುವಂಥ ಇಂಥ ವಿಕೃತ ವ್ಯಕ್ತಿತ್ವವನ್ನು ಮೊದಲು ನಾವು ಖಂಡಿಸಬೇಕಾಗಿದೆ. ಪವಿತ್ರವಾದ ಸಾವು ಅಂತ ಹೇಳುವಂಥ ಇಂಥ ವಿಕೃತಿಗರಿಗೆ ಹೇಗೋ ಸದ್ಯದಲ್ಲಿ ವೇದಿಕೆಗಳು ಸೃಷ್ಟಿಯಾಗ್ತಿಲ್ಲ. ಸದ್ಯಕ್ಕೆ ಅದೊಂದು ರೀತಿಯಾಗಿ ಪರಮ ಪೂಜ್ಯವಾದಂಥ ಅಂಶಗಳಲ್ಲಿ ಒಂದು ಅಂತ ಅನ್ಕೋಬೋದು. ಇವರಿಗೆಲ್ಲ ವೇದಿಕೆ ಇಲ್ಲದೆ ಇರುವಂಥದ್ದು ವೇದಿಕೆಗಳಿಗೆ ಕೋಮು ಸೌಹಾರ್ದತೆಯನ್ನು ಹಾಳುಗಿಡುವ ಭಾಷಣಗಳ ಮಸೂದೆಯನ್ನು ಅಂಗೀಕರಿಸಲು ಈಗ ರಾಷ್ಟ್ರಪತಿ ಮುಂದೆ ಇದೆ. ರಾಜ್ಯದಲ್ಲಿ ಈ ರೀತಿಯಾದಂಥ ದಳ್ಳಾಳಿಗಳು ಯಾರಿದ್ರು, ಯಾರು ಕೋಮು ಸೌಹಾರ್ದತೆಯನ್ನು ಹಾಳುಗೆಡುವಿ ಅದರ ಲಾಭವನ್ನು ಪಡೀತಿದ್ದಂಥವರು, ಅದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಲಾಭ ಪಡೀತಿದ್ದಂಥವರಿಗೆ ಇದೊಂದು ಮಗ್ಗಲ ಮುಳ್ಳಾಗಿ ಕಾಡಕ್ಕೆ ಶುರುವಾಗಿದೆ. ಹಾಗಾಗಿ ಈ ಕಿರಿಕೀರ್ತಿ ಅಂತವರು ರೇಪ್ ಆದದ್ದನ್ನು ಪವಿತ್ರ ಸಾವು ಅನ್ಲಿಕ್ಕೆ ಆಗ್ತಾ ಇಲ್ಲ. ಸ್ಟ್ಯಾನ್ಲಿ ಒಬ್ಬ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಮಸೀದಿಯಲ್ಲಿ ದೊಡ್ಡ ಶಬ್ದದಿಂದ ಘೋಷಣೆ ಕೂಗ್ತಿದ್ದಾರೆ ಅನ್ಲಿಕ್ಕಾಗ್ತಿಲ್ಲ. ಈ ಎಲ್ಲ ಕಾರಣದಿಂದವಾದಂಥ ಪವಿತ್ರವಾದಂಥ ಮಸೂದೆ ಏನಿದೆ ಅದು ಅಂಗೀಕಾರವಾಗಿ ಬಂದರೆ ಇವರುಗಳ ಕತೆ ಬೇರೆ ರೀತಿಯೇ ಇರ್ತದೆ. ಅದು ಬೇರೆ ವಿಚಾರ. ಆದರೆ ಇಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡುವ, ನೆನೆಗುದಿಗೆ ಬೀಳಿಸುವಂಥ ಇಂಥ ಜನರು, ಇಂಥ ವಿಕೃತಿಗಳಿಗೆ FIR ಆದಮೇಲೆ, ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ದಯಮಾಡಿ ಅರೆಸ್ಟ್ ಮಾಡುವಂಥದ್ದು ವಿವೇಕಯುತವಾದಂಥ ಪೊಲೀಸರ ಕೆಲಸ. ಇಲ್ಲ ಅಂತ ಹೇಳಿದರೆ 5 ಲಕ್ಷ ಲಂಚ ತಗೊಂಡು ಪಬ್ಲಿಕ್ಕಲ್ಲಿ ಅಯ್ಯೋ ಕೊಯ್ಯೋ ಕುಯ್ಯೋ ಅಂತ ಬಡ್ಕೊಳ್ಳುವ ನಾಯಿಗಳ ಥರ ಆಗಬಾರ್ದು. ಯಾಕೆ ಅಂತ ಹೇಳಿದರೆ, ಇಲ್ಲಿ ನ್ಯಾಯವನ್ನು ಕೇಳುವಂಥವರು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು.
ನ್ಯಾಯವನ್ನು ಬಯಸ್ತಾ ಇರುವವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು. ಇಂಥ ಕುಯ್ಗುಡ್ಬೇಕಾದವರೆಲ್ಲ ಈಗ ರಾಜರ ಥರ ಮೆರೀತಾ ಇದ್ದಾರೆ. ಅದರಿಂದ ಅವ್ರನ್ನ ಮೆರೆಸಬೇಡಿ, ದಯಮಾಡಿ ಒದ್ದು ಒಳಗಡೆ ಹಾಕೋ ಪ್ರಕ್ರಿಯೆಗೆ ಚಾಲನೆ ಕೊಡಿ. ಆಗ ನಾವು ತರುವ ಮಸೂದೆಗಳಿಗೆ ಒಂದು ಘನತೆಯುಕ್ತವಾದಂಥ ಮುದ್ರೆ ಬೀಳುತ್ತೆ ಅನ್ನುವಂಥದ್ದೊಂದು ನಮ್ಮ ಆಶಯಗಳಿರುವಂದು. ಇಲ್ಲ ಅಂದರೆ ಸೌಹಾರ್ದ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಮೇಲೆ ಇವರ ಮಾಡುವ ಅವಿವೇಕಕ್ಕೆ ನಾವು ಬಲಿಯಾಗ್ತಲೇ ಬರಬೇಕಾಗತ್ತೆ. ಅಂಥ ಹುತಾತ್ಮರಾದ ಗಾಂಧಿಯನ್ನೇ ಕಳ್ಕೊಂಡ್ವಿ. ಕೋಮು ಸೌಹಾರ್ದತೆಯನ್ನು ಸೃಷ್ಟಿಸಿದಂಥ, ಪ್ರೀತಿಸಿದಂಥ, ಜಗತ್ತನ್ನೇ ಕೊಂಡಾಡಿದಂಥ ವ್ಯಕ್ತಿಯು ಕೂಡ ಹುತಾತ್ಮನಾಗುವ ಲೆವೆಲ್ಲಿಗೆ ಬಂದೋಯ್ತು ಇಂಥ ವಿಕೃತ ಜನರಿಂದ. ಅದರಿಂದ ಏನು ಹರೀಶ್ ಭೈರಪ್ಪನವರು ಮಾಡಿದ್ದಾರೆ FIR, ಅವ್ರು ಏನು ತಂದಿದ್ದಾರೆ ಅದನ್ನು ಮೊದಲು ಚಾಲನೆಗೊಳಿಸಿ, ಸ್ಟ್ಯಾನ್ಲಿ ಅವ್ರು ಏನು FIR ಹಾಕ್ಸಿದ್ದಾರೆ ಅದನ್ನು ಚಾಲನೆಗೊಳಿಸಲಿ ಅಂತ ಹೇಳಿ ಈ ಮೂಲಕ ಜನರಲ್ಲಿ ವಿನಂತಿಸ್ತೀನಿ ಸರ್. ನಮಸ್ಕಾರ.